ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರನ್ನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಭಾಳ ಮುಖ್ಯವಾಗಿ ಇವತ್ತು ತುಂಬ ಒಳ್ಳೆ ದಿನ ಅಂತ ನಮ್ಮ ಊರುಗಳು ಹೇಳಿದ್ರು. ಇವತ್ತು ಮಾತಾಡ್ಬಿಡಿ ಸಿನಿಮಾ ಬಗ್ಗೆ ನೀವೇನೇ ಮಾತಾಡಬೇಕಂತಂದ್ರೂ ಇದು ತುಂಬ ಗುರುವಿನ ಒಂದು ವೀಕ್ಷಣೆ ಇರೋಂಥ ಅದ್ಭುತವಾದ ದಿನ ಅಂತ, ಅದಕ್ಕೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಣ ಅಂತ ಬಂದಿದ್ದೀವಿ. ಮೊದಲನೇ ವಿಷಯ, ಆಗಸ್ಟ್ 15 ಅಂತ 45 ನಾವು ಅನೌನ್ಸ್ ಮಾಡಿದ್ವಿ. ಆಗಸ್ಟ್ 15 ನಮಗೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಯಾಕೆ ಆಗಿಲ್ಲ ಅಂತ ನಿಮ್ಗೆ ಹೇಳೋಣ ಅಂತ. CG ನಮ್ಮ ಸಿನಿಮಾದು ಹ್ಯೂಜ್ ಇದೆ, ಯಾಕಂದರೆ ನಮ್ಮ ಸಿನಿಮಾ ಸ್ವಲ್ಪ ದೊಡ್ಡ ಅಂದರೆ ಬಿಯಾಂಡ್ ಹ್ಯೂಮನ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ CGದು ತುಂಬ ಕೆಲಸ ಇದೆ. ಅದು ನಮಗೆ ಪ್ರಾಮಿಸ್ ಮಾಡಿದರು ಕಂಪ್ನಿಯವರು, ಮೇನಲ್ಲೇ ಕೊಡ್ತೀವಿ ಅಂತ. ಬಟ್ ಅದು ಕರೆಕ್ಷನ್ಸ್ ಮಾಡ್ತಾ ಅದು ನಾವು ಇನ್ವಾಲ್ವ್ ಆಗಿಬಿಟ್ರಿ, ಅವ್ರ ಕೈಯಲ್ಲೂ ಅದನ್ನು ಕರೆಕ್ಟಾಗಿ ಅವರು ಆ ಡೇಟ್ಗೆ ಕರೆಕ್ಟಾಗಿ ಕೊಡೋಕ್ಕಾಗ್ತಾಯಿಲ್ಲ. ಎಲ್ಲೋ ಒಂದು ಕಡೆ CG ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಇಂಡಿಯನ್ ಸಿನಿಮಾದಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ. ನನಗೆ ಆ್ಯಸ್ ಅ ಡೈರೆಕ್ಟರ್ ಮೊದಲನೇ ಸಿನಿಮಾದು ನನಗೆ ಬ್ಲೆಸ್ಸಿಂಗ್ ಅಂತಂದರೆ ಅಣ್ಣ ಸೂರಜ್ ಪ್ರೊಡಕ್ಷನ್ಸು, ರಮೇಶ್ ರೆಡ್ಡಿ ಅಣ್ಣ. ಯಾಕಂದರೆ ಬೇರೆ ಯಾರೇ ಆಗಿದ್ರು ಅನೌನ್ಸ್ ಮಾಡಿಬಿಟ್ಟಿದ್ದೀವಿ, ಮಾಡಲೇಬೇಕು ಅಂತ ಯಾವ ರೆಸ್ಟ್ರಿಕ್ಷನ್ಸು ನನಗೆ ಕೊಡದೆ ಪರ್ಫೆಕ್ಟಾಗಿ ಬರೋವರೆಗೂ ಮಾಡೋಣ ಅಂತ ಅಣ್ಣ ಜೊತೆಲಿ ನಿಂತಿರೋದು ಕಾರಣನೇ ನನಗೆ ಬಹಳ ಒಂದು ದೊಡ್ಡ ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನಾವು CG ಪರ್ಫೆಕ್ಟ್ ಆಗೋವರೆಗೂ, ಸಿನಿಮಾ 100% ನಮ್ಗೆ ಇಷ್ಟ ಆಗೋವರೆಗೂ ಆಡಿಯನ್ಸ್ಗೆ ಯಾವುದೇ ರೀತಿಯೂ ಕಮ್ಮಿ ಆಗದೆ ಇಲ್ಲಿ ಥಿಯೇಟ್ರಲ್ಲಿ ಬಂದ ಮೇಲೆ 100% ಖುಷಿ ಪಡಲಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ CG ನಮಗೆ ಕಂಟ್ರೋಲಿಗೆ ಸಿಕ್ಕಿದೆ. ಈಗ ನೆಕ್ಸ್ಟ್ ಡೇಟ್ ಅಣ್ಣ ನಿಮ್ಗೆ ಹೇಳ್ತಾರೆ, ನಾವು ಯಾವ ಡೇಟ್ಗೆ 45 ರಿಲೀಸ್ ಮಾಡ್ತೀವಿ ಅನ್ನೋದು, ಅದನ್ನು ಕೂಡ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಣ, ಅದೇ ಮುಖ್ಯವಾದ ಕಾರಣ. ಥ್ಯಾಂಕ್ ಯು ಸೊ ಮಚ್.